ಟಾಕ್ಸಿಕ್ ಮೂವಿ ಬರೀ ಸೆಕ್ಸ್ ಮತ್ತೆ ವೈಲೆನ್ಸ್ ತೋರ್ಸಕ್ಕೆ ಮಾಡಿದಾರ. VFX ಮತ್ತೆ ಬ್ಯಾಕ್ ಗ್ರೌಂಡ್ ಗ್ರೀನ್ ಸ್ಕ್ರೀನ್ ತರ ಕಾಣ್ತಿತ್ತ. ಟಾಕ್ಸಿಕ್ ಮೂವಿ ಪಿಕಿ ಬ್ಲೈಂಡರ್ ರೇಂಜ್ ಗೆ ಇಲ್ವಾ? ನಮಸ್ಕಾರ ಫ್ರೆಂಡ್ಸ್, ರಾಕಿಂಗ್ ಸ್ಟಾರ್ ಅವರ ಟಾಕ್ಸಿಕ್ ಮೂವಿಯ ರಾಯಾ ಇಂಟ್ರೊಡಕ್ಷನ್ ಟೀಸರ್ ಬಂದು ಇವತ್ತಿಗೆ 3 ದಿನ ಆಯ್ತು. ರಾಯಾ ಇಂಟ್ರೊಡಕ್ಷನ್ ವಿಡಿಯೋಗೆ 8 crore ವ್ಯೂಸ್ ಕೂಡ ಸಿಕ್ಕಿದೆ. ಅದು ತೋರ್ಸುತ್ತೆ ರಾಕಿಂಗ್ ಸ್ಟಾರ್ ಯಶ್ ಅವರ ರೇಂಜ್ ಏನು ಅಂತ. ಒಂದ್ ಕಡೆ ಯಶ್ ಫ್ಯಾನ್ಸ್ ಡ್ಯಾಡೀಸ್ ಹೋಮ್ ಅಂತಿದ್ದಾರೆ, ಇನ್ನೊಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಂಜ್ VFX ಸರಿ ಇಲ್ಲ ಅಂತ ಟ್ರೋಲ್ ಮಾಡ್ತಿದ್ದಾರೆ. ಬೇರೆ ಇಂಡಸ್ಟ್ರಿದವರು ಟ್ರೋಲ್ ಮಾಡಿದ್ರೆ ನಡೀತಿತ್ತು, ಆದ್ರೆ ನಮ್ಮ ಕನ್ನಡ ಜನರೇ ಟ್ರೋಲ್ ಮಾಡ್ತಿದ್ದಾರೆ. ದುಶ್ಮನ್ ಕಹಾ ಹೈ ಅಂದ್ರೆ ಮನೆಯಲ್ಲೇ ಇದೆ. ಟ್ರೋಲ್ ಯಾಕೆ ಆಗ್ತಿದೆ, ಎದ್ರ ಮೇಲೆಲ್ಲ ಆಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಟ್ರೋಲರ್ಸ್ ಫಸ್ಟ್ ಹೇಳ್ತಿರೋ ವಿಷಯ ಏನಂದ್ರೆ VFX ಗ್ರೀನ್ ಸ್ಕ್ರೀನ್ ತರ ಅನಿಸ್ತಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಈ ಮೂವಿ KGF ತರ ರಿಯಲಿಸ್ಟಿಕ್ ರಾ ಮೂವಿ ಅಲ್ಲ. ಇದರ ಟ್ಯಾಗ್ ಲೈನ್ ಅಲ್ಲೇ ಇದೆ, ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ. ಫೇರಿ ಟೇಲ್ ಅಂದ್ರೆ ಒಂದು ಇಮ್ಯಾಜಿನರಿ ವರ್ಲ್ಡ್. ಪಿಕಿ ಬ್ಲೈಂಡರ್ಸ್ ಸಿನ್ ಸಿಟಿ ರೇಂಜ್ ನಲ್ಲಿ ಒಂದು ಹೊಸ ವಿಜುವಲ್ಸ್ ತರಕ್ಕೆ ಗೀತು ಮೋಹನ್ ದಾಸ್ ಟ್ರೈ ಮಾಡ್ತಿದ್ದಾರೆ. ಟೀಸರ್ ನಲ್ಲಿ ಇರೋದು ಬರೀ 10% ವರ್ಕ್ ಅಷ್ಟೇ. ಫೈನಲ್ ಮೂವಿಗೆ ಇನ್ನ ಟೈಮ್ ಇದೆ. ಅಲ್ಲಿ ತನಕ ವಿಜುವಲ್ಸ್ ಬೇರೆ ಲೆವೆಲ್ ಅಲ್ಲೇ ಇರುತ್ತೆ. ನೆಕ್ಸ್ಟ್ ರೋಲ್ ಡ್ಯಾಡೀಸ್ ಹೋಮ್ ಡೈಲಾಗ್ ಮೇಲೆ ಕೆಲವರು ಇದನ್ನ ಕ್ರಿಂಜ್ ಅಂತ ಹೇಳ್ತಿದ್ದಾರೆ. ಆದ್ರೆ ಪುಟ, ಯಶ್ ಇಮೇಜ್ ಈಗ ಬರೀ ಕರ್ನಾಟಕ ಸೀಮಿತವಾಗಿಲ್ಲ. ಹಿ ಈಸ್ ಎ ಗ್ಲೋಬಲ್ ಸ್ಟಾರ್. ನಾವು ಇಂಟರ್ನ್ಯಾಷನಲ್ ಆಡಿಯನ್ಸ್ ಗೆ ಕನೆಕ್ಟ್ ಆಗ್ಬೇಕಂದ್ರೆ ಈ ತರ ಕ್ಲಾಸಿ ಮಾಸ್ ಇಂಗ್ಲಿಷ್ ಲೈನ್ಸ್ ಬೇಕಾಗುತ್ತೆ. ಮೊದಲು KGF ನಲ್ಲಿ ವೈಲೆನ್ಸ್ ಡೈಲಾಗ್ ಕೂಡ ಸ್ವಲ್ಪ ಟ್ರೋಲ್ ಮಾಡಿದ್ರು, ಆದ್ರೆ ಆಮೇಲೆ I don't like it. ಅದೇ ಡೈಲಾಗ್ ವರ್ಲ್ಡ್ ವೈಡ್ ಟ್ರೆಂಡ್ ಆಯ್ತು. ಸೊ ಡ್ಯಾಡೀಸ್ ಹೋಮ್ ಕೂಡ ಥಿಯೇಟರ್ ನಲ್ಲಿ ಧೂಳ್ ಎಬ್ಸೋ ಡೈಲಾಗ್ ಅಂತ, ಅದರಲ್ಲಿ ಸಂದೇಹನೇ ಇಲ್ಲ. ಜನ ರಾಕಿ ಭಾಯ್ ತರಾನೇ ಇದೇ ಲುಕ್ ಅಂತಿದ್ದಾರೆ. ರಾಕಿ ಭಾಯ್ ಫೈರ್ ನ ಕಟ್ಟಿ ರೂಲ್ ಫಾಲೋ ಮಾಡೋನು, ಆದ್ರೆ ರಾಯ ಯಾವ ರೂಲ್ ನು ಫಾಲೋ ಮಾಡಲ್ಲ. ಇರ್ರೆಲಿಜಿಯಸ್ ಆಂಟಿ ಹೀರೋ. ಆ ಕಾರ್ ಸೀನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ ಕಾರ್ ಮೇಲೆ ಗಾಡ್ ಸಿಂಬಲ್ ಇದ್ರು ಕಾರ್ನೆ ಡಾನ್ಸಿಂಗ್ ಕಾರ್ ಮಾಡ್ತಾನೆ. ಅವನೇ ರಾಯ. ಅವನಿಗೆ ಇಮೋಷನ್ ಇಲ್ಲ, ಫಿಯರ್ ಇಲ್ಲ. ಆದ್ರೆ ರಾಕಿ ಕ್ಯಾರೆಕ್ಟರ್ ಗೆ ಒಂದು ಇಮೋಷನ್ ಇತ್ತು. ಆದ್ರೆ ರಾಯ ಪ್ಯೂರ್ ಟಾಕ್ಸಿಕ್ ಕ್ಯಾರೆಕ್ಟರ್. ಹಿ ಈಸ್ ನಾಟ್ ರಾಕಿ, ಹಿ ಈಸ್ ಸಮಥಿಂಗ್ ಮಚ್ ಮೋರ್ ಡೇಂಜರಸ್. ಫಸ್ಟ್ ಆಫ್ ಆಲ್, ಒಬ್ಳು ಫಿಮೇಲ್ ಡೈರೆಕ್ಟರ್ ನ ಮಾಸ್ ಮೂವೀಸ್ ಮಾಡಕ್ ಆಗಲ್ಲ ಅನ್ಕೊಂಡು ಟ್ರೋಲ್ ಮಾಡೋದು ತಪ್ಪು. ಗೀತು ಮೋಹನ್ ದಾಸ್ ಅವರ ವಿಷನ್ ತುಂಬಾ ಬೋಲ್ಡ್ ಇದೆ. ಸೆಕ್ಸ್ ವೈಲೆನ್ಸ್ ತೋರ್ಸೋ ಗಟ್ಸ್ ನಮ್ಮಲ್ಲಿ ಒಬ್ಳು ಫಿಮೇಲ್ ಡೈರೆಕ್ಟರ್ ಗೆ ಇದೆ ಅಂದ್ರೆ ನಾವು ಸಪೋರ್ಟ್ ಮಾಡಬೇಕು. ಹಾಲಿವುಡ್ ಲೆವೆಲ್ ಆಕ್ಷನ್ ತೋರ್ಸಕ್ಕೆ ಅವರು ಇಂಟರ್ನ್ಯಾಷನಲ್ ಟೀಮ್ ಜೊತೆ ವರ್ಕ್ ಮಾಡ್ತಿದ್ದಾರೆ. ಹಾಲಿವುಡ್ ನ ಫೇಮಸ್ ಆಕ್ಷನ್ ಡೈರೆಕ್ಟರ್ JJ ಪೆರಿ ಟಾಕ್ಸಿಕ್ ಮೂವಿಗೆ ಇವರೇ ಆಕ್ಷನ್ ಡಿಸೈನ್ ಮಾಡ್ತಿದ್ದಾರೆ. JJ ಪೆರಿ ಅವರು ಜಾನ್ ವಿಕ್ ಫ್ರಾಂಚೈಸಿ ಮೆನಿ ಆಫ್ ದಿ ಐಕಾನಿಕ್ ಫೈಟ್ ಸೀಕ್ವಲ್ ಇವರೇ ಡಿಸೈನ್ ಮಾಡಿದ್ರು. ಟಾಕ್ಸಿಕ್ ಮೂವಿಯಲ್ಲಿ ಸುಮಾರು 45 ದಿನಗಳ ಕಾಲ ಕೇವಲ ಆಕ್ಷನ್ ಶೆಡ್ಯೂಲ್ ನಡೆದಿದೆ ಅಂದ್ರೆ ನೀವೇ ಯೋಚನೆ ಮಾಡಿ. ಇದು ಬರೀ ಇಂಡಿಯನ್ ಸಿನಿಮಾ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಆಕ್ಷನ್ ಇರೋದು ಪಕ್ಕ. ಯಶ್ ಅವರ ಟಾಕ್ಸಿಕ್ ಮೂವಿ ಬಾಕ್ಸ್ ಆಫೀಸ್ ನಲ್ಲಿ ಹೊಸ ಇತಿಹಾಸ ಅಂತೂ ಬರೆಯೋದು ಗ್ಯಾರಂಟಿ. ಟಾಕ್ಸಿಕ್ ಮೂವಿ ಬರೀ ಸ್ಯಾಂಡಲ್ವುಡ್ ಅಲ್ಲ, ನಮ್ಮ ಇಂಡಿಯನ್ ಸಿನಿಮಾನೇ ನೆಕ್ಸ್ಟ್ ಲೆವೆಲ್ ಗೆ ತಂದು ನಿಲ್ಸೋ ಮೂವಿ ಇದು. ಸೊ ಫ್ರೆಂಡ್ಸ್, ಬೇರೆ ಯಾರೋ ಟ್ರೋಲ್ ಮಾಡ್ತಿದ್ದಾರೆ ಅಂತ ಅದಕ್ಕೆ ನೀವು ಟ್ರೋಲ್ ಮಾಡಕ್ ಹೋಗ್ಬೇಡಿ. ಟ್ರೋಲ್ ಮಾಡೋದು ಸುಲಭ, ಆದ್ರೆ ಪ್ರಯತ್ನನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಯಶ್ ಅವರು ಬರೀ ಇವಾಗ ಕರ್ನಾಟಕದ ಆಸ್ತಿ ಅಲ್ಲ, ಅವರು ಈಗ ಇಂಡಿಯನ್ ಸಿನಿಮಾದ ಹೆಮ್ಮೆ. ಮಾರ್ಕ್ ಮೈ ವರ್ಡ್, ಮಾರ್ಚ್ 19, 2026 ಗೆ ಈ ಮೂವಿ ನೋಡಿ ಇವಾಗೇನ್ ಜನ ಟ್ರೋಲ್ ಮಾಡ್ತಿದಾರಲ್ಲ, ಅದೇ ಸೇಮ್ ಜನ ಈ ಮೂವಿ ನೋಡಿ ಫಿದಾ ಆಗ್ತಾರೆ. ನಿಮಗೆ ಟೀಸರ್ ಹೆಂಗ್ ಅನಿಸ್ತು? ಮತ್ತೆ ಆ ಡಾನ್ಸಿಂಗ್ ಕಾರ್ ಸೀನ್ ನೋಡಿ ಶಾಕ್ ಆಯ್ತಾ? ನಾನಂತೂ ಸರ್ಪ್ರೈಸ್ ಆದೆ. ನಿಮಗೆ ಹೆಂಗ್ ಅನಿಸ್ತು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ನನ್ನ ಚಾನೆಲ್ ಗೆ ನೀವೇನಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ ಸಪೋರ್ಟ್ ನಂಗೆ ಇಂಪಾರ್ಟೆಂಟ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಸಿನಿಮಾ ಫೇಲ್ಸ್ ರಿವ್ಯೂ.